सुख करता दुख हरता वार्ता विघ्नाची पूर्वे पूर्वे प्रेम कृपा जयाची ಯಾರು ಯಾರು ಯಾಕ ನಮ್ಮ ಹುಡ್ಗಂಗ್ ಹೊಡೆದಿದ್ದು? ಅಯ್ಯೋ ತಗಡೆ, ನಂದು ಒಂದು 100 ಇರುತ್ತೆ. ಮಧ್ಯದಲ್ಲಿ ನೀನ್ ಬಂದ್ ಯಾಕೋ ಗುಮ್ಮಿಸ್ಕೊಂತೀಯಾ? ಗುಮ್ಮಿಸ್ಕೊಳಕ್ ನನ್ನೇನ್ ಹಸು ಅನ್ಕೊಂಡೇನಾ? ಗುಮ್ಮೋ ಗೂಳಿ ಗುಮ್ಮುದ್ರೆ ಹೆಂಗಿರುತ್ತೆ? ಒಳ್ಳೆ ಹಂದಿ ನಾಯಿಗಳ ತರ ಜಗಳ ಆಡ್ತಿದ್ರಲ್ವೇನ್ರು? ನೀವೆಲ್ಲ ಒಳ್ಳೆ ಫ್ರೆಂಡ್ಸ್ ಅಲ್ವೇನ್ವಾ? ಮತ್ತೆ ಯಾಕೋ ಹಿಂಗ್ ಜಗಳ ಆಡ್ತಿದ್ದೀರಾ? ನಮ್ಮ ಹುಡ್ಗ ಒಬ್ನೇ ಬರ್ತಿದ್ರೆ ಏನೋ ಗುರಾಯಿಸ್ತಿದ್ಯಾ ಅಂದ್ಬಿಟ್ಟು ಹೊಡೆದ್ ಕಳ್ಸವ್ರು ಸರ್. ನೋಡ್ರೋ, ಸ್ಟೂಡೆಂಟ್ ಲೈಫಲ್ಲಿ ಮಾಡಿದ ಫ್ರೆಂಡ್ಶಿಪ್ಪು ಲೈಫಲ್ಲೇ ಬೆಸ್ಟ್ ಫ್ರೆಂಡ್ಶಿಪ್ಪು. ಅದನ್ನು ಯಾವುದೋ ದುಡ್ಡಿಗೋಸ್ಕರನೋ ಹುಡುಗಿಗೋಸ್ಕರನೋ ಕಲ್ಕೋಬಾರ್ದ್ರು. ಸರ್ ನಮ್ದೇನ್ ತಪ್ಪಿಲ್ಲ ಸರ್, ನಾವ್ ಅದೇ ತರ ಇದೀವಿ. ಇವರೇ ಸರ್ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತಾ ಇರೋದು. ನಿಮಗೆಲ್ಲ ಅರ್ಥ ಆಗಿಲ್ಲ ಅನ್ಸುತ್ತೆ. ಬನ್ನಿ ನಿಮ್ಗೊಂದು ಕತೆ ಹೇಳ್ತೀನಿ. ನನಗೆ ಹೇಳಕ್ ಕೊಟ್ಟಿರೋ ಕತೆ ತ್ರಿವಿಕ್ರಮನ ಕತೆ. ನನ್ ಮಕ್ಳ ನಿಮ್ ಕ್ಲಾಸ್ಮೇಟ್ಸ್ಗೆಲ್ಲ ಮದ್ವೆ ಆಗಿ ಮಕ್ಳಾದ್ರು ಈ ಕಾಲೇಜ್ ಋಣ ನಿಮ್ಗೆ ತೀರಲ್ಲ. ಅಷ್ಟ್ ಬ್ಯಾಕ್ಲಾಗ್ಸ್ ಇಟ್ಕೊಂಡು ಕಾಲೇಜ್ಗೆ ಬ್ಯಾಗ್ ತೋರಿಸ್ತಾ ಬಿಲ್ಡಪ್ ಕೊಡ್ತಾ ನಿಂತಿದ್ದೀರಲ್. ಬನ್ರೋ ಕ್ಲಾಸಿಗೆ ಹೋಗೋಣ. ನಿಮ್ಮಪ್ಪ ಅದೇನಂತ ಹೆಸರಿಟ್ಟಿದ್ದಾನೆ ನಿಂಗೆ? ನಿನ್ನಲ್ಲಿ ಏನಿಲ್ವೋ ಅದನ್ನ ಹುಡುಕಿಟ್ಟಿದ್ದಾನೆ. ಆಹಾ ಸೌಮ್ಯ ಸ್ವಲ್ಪನೂ ಇಲ್ವಲೆ. ಆಹಾ ಕಂಡಿದೀನಿ, ಮುಚ್ಕೊಂಡ್ ಬರ್ರಪ್ಪ. Today, I would like to discuss about marketing strategies. We all know about that marketing strategies that we are discussing today in nowadays. ಬರ್ರಿ ನನ್ ಮಕ್ಳ ಐತೆ ನಿಮ್ಗೆ. Due to different ನಿಮ್ಗೆ ಏನಾದ್ರು ಕೆಲ್ಸ ಏನ್ರೋ? ಓಹೋ, ಬರ್ಬೇಕು ನಮ್ಮ ಕಾಲೇಜಿನ ಸುಪುತ್ರರಿಗೆ ಸ್ವಾಗತ ಸುಸ್ವಾಗತ. ಯಾಕೆ ಸರ್ ನಮ್ಮಂತ ಮುದ್ದು ಕನ್ನಡ ಅಯ್ಯಸ್ತೀರಾ? ಮತ್ತಿನ್ನೇನ್ರೋ, ಈ ಹುಡುಗಿ 60 ಕಿಲೋಮೀಟರ್ ಬರ್ತಾನೆ, ಆ ಹುಡುಗ 50 ಕಿಲೋಮೀಟರ್ ಬರ್ತಾನೆ. ಅಷ್ಟೇ ಯಾಕೋ ನಾನೇ 100 ಕಿಲೋಮೀಟರ್ ಅಪ್ ಮಾಡ್ತೀನಿ. ಇಲ್ಲಿರೋ 100 ಮೀಟರ್ಗೆ ಇಷ್ಟೊತ್ತು ಬರ್ಬೇಕೇನೋ? ಸರ್ ಅವ್ರಿಗೆಲ್ಲ ಮಾಡಕ್ಕೆ ಅವ್ರ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಸರ್. ನಮ್ಗೆ ಯಾರಿದ್ದಾರೆ ಸರ್? ನನಗೆ ಅವನು ಸರ್ ಎಷ್ಟೋ ಸಲ ಸೈಕ್ಲೋನ್ ಬಂದ ಕಾಚ ಹೋಗ್ಬೇಕಾಗ್ದೆ ಅದನ್ನೇ ಉಲ್ಟಾ ಹಾಕೊಂಡ್ ಬಂದಿದ್ದೀವಿ ಸರ್. ಸಿಟಪ್ ಇರೋದು ಕಾಲೇಜ್ ಹಾಸ್ಟೆಲಲ್ಲೇ, ತಿನ್ನೋದು ಕಾಲೇಜ್ ಕ್ಯಾಂಟೀನಲ್ಲೇ. ನನ್ನ ಮಕ್ಕಳು ಕಾಚಿದ ಚಿಂತೆ, ಇದನ್ನು ಬಿಸ್ಕೆಟ್ ಬಿಟ್ರೆ ನಾನೇ ಕೊಟ್ಬಿಡ್ತೀನಿ. ನನ್ನ ಮಕ್ಕಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಹೋಗಿ ಕುತ್ಕೊಳ್ಳೋ. ಬುಡ್ಡ ಯಾಕೋ ಗರಂ ಆಗೋನ್ ಬಾರೋ ಮಚ್ಚ. ಏನ್ರು ಇದ್ದು ಹೊಡ್ಕೊಂಡ್ಬಂದಿರಾ? ಏನು ಸಮಾಚಾರ? ಸಮಾಚಾರ ಹೇಳೋಕು ಕೇಳೋಕು ನೀ ನಮ್ಮ ಆತ್ಮೀಯನೂ ಅಲ್ಲ, ಅತಿಥಿನೂ ಅಲ್ಲ. ನಮ್ಮ ಹುಡುಗನಿಗೆ ಏನೋ ಕೊಟ್ಟಿದ್ದಲ್ಲಪ್ಪ, ಅದನ್ನ ವಾಪಸ್ ಕೊಡೋದಕ್ಕೆ ಬಂದಿರೋದು. ಬೇಟೆ ಆಡ್ತೀನಿ ಅಂತ ಡಿಸೈಡ್ ಆದ್ರೆ ನಾಯಿ ನರಿನೋ ಹಂದಿ ಮೊಲನೋ ಇಂಥ ಪ್ರಾಣಿಗಳನ್ನ ಬೇಟೆ ಆಡ್ಬೇಕು. ಹುಲಿ ಸಿಂಹಗಳ ವಿಷಯಕ್ಕೆ ಬಂದ್ರೆ
ಬೇಟೆ ಆಡಕ್ ಬಂದವರೇ ಬೇಟೆ ಆಗೋಗ್ತಾರೆ. ಅಣ್ಣ ಟೈಮ್ ಯಾಕೋ ಸರಿ ಇದ್ದಂಗಿಲ್ಲ. ಇವನೇ ಹಿಂಗೆ ನಿಮ್ಮ ಫ್ರೆಂಡ್ ಹೆಂಗೋ. ನಡಿಯಲ್ಲಿ ಕಳ್ಸ್ಕೊಳ ಹೋಯ್ತಾ ಇರೋ ತಿರುಗಿ ನೋಡ್ದಂಗೆ ಹೋಯ್ತಾ ಇರೋ. ನಾಡಿಯಲ್ಲ ಏನ್ ನೋಡ್ತಾವನೆ? ಹಾ ಬಲ್ಲನ್ ಮಗ. ಕಾಲೇಜಿಗೆ ಬಂದು ಏನ್ ಮಾಡ್ತಾನೋ ಬಿಡ್ತಾನೋ, ಇದನ್ ಮಾತ್ರ ಚೆನ್ನಾಗಿ ಮಾಡ್ತಾನೆ. ಅಣ್ಣ ಒಂದು ಲೈಟ್ಸ್ ಕೊಡಿ. ಹೇ ನಿಂಗೇನ್ ಬೇಕೋ, ಕಾಫಿನಾ ಟೀನಾ? ನನಗೆ ಇರು ಈ ನನ್ ಮಗನಿಗೆ ಮಾಡ್ತೀನಿ. ಅಣ್ಣ ಒಂದ್ ಖಾಲಿ ಗ್ಲಾಸ್ ಕೊಡಿ. ಮಚ್ಚ ಏನ್ ಕುಡ್ದೋ ಇಷ್ಟೊತ್ತು? ಕಾಫಿ ಇರಬೇಕು. ಅಲ್ಲ ಮಚ್ಚ ಅನ್ಸುತ್ತೆ. ಅಲ್ಲ ಮಚ್ಚ, ಯಾರೋ ಕುಡ್ದ್ಬಿಟ್ರದ್ ಕುಡ್ದಲ್ಲೋ. ಯಾರ್ದು? ಇನ್ನೊಂದ್ಸಲ ಸಾಯ್ತಿರು, ನೀರ್ ಸಾಯಿಸ್ಕೊಂಡ್ ಕೊಡಲಿ ಮಚ್ಚ. ಲೋ ಯಾಕೋ ಇತ್ತೀಚೆಗೆ ನೀನ್ ನಮ್ ಜೊತೆನೇ ಇರಲ್ಲ ಅಂತ್ಯ, ಅದೆಲ್ಲಿಗೆ ಹೋಗ್ತೀಯೋ? ಇಷ್ಟು ವರ್ಷ ನಿಮ್ಮ ಜೊತೆಲಿ ಇದ್ದು ಎಷ್ಟೋ ಸ್ವಲ್ಪ ಬೆಳಬೇಕು ನೀವು. ಇನ್ಮೇಲೆ ಸ್ವಲ್ಪ ಸೀರಿಯಸ್ ಆಗಿ ಓದಿ ಎಲ್ಲ ಕ್ಲಿಯರ್ ಮಾಡೋಣ ಅಂತ. ಓ ಹಂಗ ಮಗ, ಸರಿನಪ್ಪ ಆಯ್ತು. ನಮ್ ಸಾವಾಸ ಬಿಟ್ಟು ಅದೇನ್ ಕಿತ್ತದ ಬಾತ್ಯ ನಾನು ನೋಡ್ತೀನಿ. ಹೇ ನಿನ್ ತಂಗಾಳಿ ಬಿರ್ಗಾಳಿಯಾಗಿ ಈ ಕಡೆನೇ ಬರ್ತಾವಳೆ, ಅದ್ಯಾರಿಗದೇನ್ ಗ್ರಾಚಾರ ಕಾದಿದ್ಯೋ? ಹೇ ಯಾರೇ? ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಸೀರಿಯಸ್ ಸ್ಟಡೀಸ್ ಅಂದ್ರೆ ಇದೆ ಅಂತ ಗೊತ್ತಿರ್ಲಿಲ್ಲಪ್ಪ. ಇಷ್ಟ್ ವರ್ಷ 5 ಬ್ಯಾಕ್ಲಾಗ್ ಇಟ್ಕೊಂಡಿದ್ದ, ಇನ್ಮೇಲೆ ಹೆಂಗೋ ಏನೋ. ಹಾ ಸರಿ ಹೇಳಿ. ನೀವು ದಿನಾ PG ಹತ್ರ, ದೇವಸ್ಥಾನದಲ್ಲಿ, ಕೆಫೆ ಹತ್ರ ನನ್ನ ಫಾಲೋ ಮಾಡ್ತಿರೋದು ಒಂಚೂರು ಇಷ್ಟ ಆಗ್ತಿಲ್ಲ. ಏನಾದರೂ ಇದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಏನಿಲ್ಲ ರೀ, ನಾನು ನಿಮ್ಮನ್ನು ನೋಡಿದಾಗಿಂದ ನನ್ನ ಕನಸಿನಲ್ಲಿ, ಮನಸ್ಸಿನಲ್ಲಿ, ಹಾರ್ಟಲ್ಲಿ ಎಲ್ಲ ಕಡೆ ನೀವೇ ತುಂಬಿಕೊಂಡಿದ್ದೀರ. ಆದರೆ ಅದನ್ನೆಲ್ಲ ಧೈರ್ಯ ಸಾಕಾಗ್ತಾ ಇಲ್ಲ, ಅದಕ್ಕೆ ನಾನು ಫಾಲೋ ಮಾಡ್ತಾ ಇದ್ದೀನಿ. ಧೈರ್ಯ ಇಲ್ಲ ಅಂದ್ರೆ ಪ್ರೀತಿ ಏನಕ್ರಿ ಮಾಡ್ಬೇಕು? ಸೊ ಹುಡುಗಿರಿಂದ ಅಲ್ಲಿ ಬಿಟ್ರೆ ಪ್ರೀತಿ ಸಿಕ್ಬಿಡುತ್ತಾ? ಅದೇನಂತ ನಾನೇ ಕೇಳ್ತಿದ್ದೀನಲ್ಲ, ಹೇಳಿ. ನನ್ನ ಹೃದಯ ಅನ್ನೋ ಬಂಡಿಗೆ ಪರ್ಮನೆಂಟ್ ಸಾರಥಿ ಆಗಿರ್ತೀರಾ? ಹಲೋ ಮೇಡಮ್, ಏನು ಹೇಳಲೇ ಇಲ್ಲ. ನಾನು ಸಾರಥಿ ಆದ್ರೆ ಜೀವನ ಪೂರ್ತಿ ನಾನು ಹೊತ್ಕೊಂಡು ತಿರುಗ್ತೀರಾ?
ಏ ಕಳ್ಳ, ಜಾಲಿ ಜಾಲಿ. ಏ ಮಚ್ಚ ಒಂದೇ ಒಂದು ನಿಮಿಷ ಬರ್ತೀನಿ ಮಚ್ಚ. ಈ ನನ್ ಮಗ ಯಾಕೆ ಇವಳಿಂದೆ ಹೋಯ್ತಾವನೆ? ತಡಿ ನೋಡೋಣ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ. ಏಯ್ ಹೋಗ್. ಏನ್ ಮಾಡ್ತಾ ಇದ್ಯಾ? ನನ್ನೇನ್ ಅನ್ಕೊಂಡಿದ್ಯೋ? ಏನ್ಮಾ ಬೆಳಿಗ್ಗೆ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನು ಸಮಾಚಾರ? ನಿಂಗೊಂದು ಸರ್ಪ್ರೈಸ್ ಇದೆ ವಿಕ್ಕಿ, ಬೇಗ ನಾನು ಕಳ್ಸಿರೋ ಲೊಕೇಶನ್ಗೆ ಬಾ. ಅದೇನು ಹೇಳಂಜು? ಅದನ್ನೆಲ್ಲ ಫೋನಲ್ಲಿ ಹೇಳಿದ್ರೆ ಹೆಂಗೆ ವಿಕ್ಕಿ? ಕಮ್ ಸೂನ್, ನಾನು ಇಲ್ಲಿ ವೇಟ್ ಮಾಡ್ತಿದ್ದೀನಿ. ಓಕೆ ಬರ್ತೀನಿ ಅಂಜು. ಎಲ್ಲಂಜು ಸರ್ಪ್ರೈಸ್? ವಿಕ್ಕಿ, ನಾನು ಹೇಳಿದ್ದು ನಿಂಗೆ ಒಬ್ನೇ ಬಾ ಅಂತ, ಅವನನ್ನೇ ಕರ್ಕೊಂಡ್ ಬಂದಿದ್ಯಾ? ಹೇ ಅವ ನನ್ನ ಫ್ರೆಂಡ್ ಕಣೋ, ಅದು ಹೆಂಗ್ ಬಿಟ್ಟು ಬಲ್ಲ ಹೇಳು? ಏನೋ ಅಪ್ಪ, ನಂಗೆ ಅವನಂದ್ರೆ ಒಂಚೂರು ಇಷ್ಟ ಇಲ್ಲ. ಹಾಗಾದ್ರೆ ಹೆಂಗಂಜು? ಅವನ ಫ್ರೆಂಡ್ ಕಣೋ, ಯಾವಾಗಲೂ ಜೊತೆಲೇ ಇರ್ತಾನ ಅವನು. ಓ ಹೌದಾ, ಸರಿ. ಹಾಗಾದ್ರೆ ಈಗಲೇ ಡಿಸೈಡ್ ಮಾಡು, ನಿಂಗೆ ಅವನ್ ಬೇಕಾ ಇಲ್ಲ ನಾನ್ ಬೇಕಾ ಅಂತ. ಅಲ್ಲಿವರೆಗೂ ನನ್ನನ್ನು ಮಾತಾಡ್ಸ್ಬೇಡ. ಗುಡ್ ಬೈ. ಅಂಜು ಅಂಜು ನಿಂತ್ಕೋ. ಅಂಜು ಅಂಜು ಅಂಜು. ಐ ಆಮ್ ವೆರಿ ಸಾರಿ ವಿಕ್ಕಿ, ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ನನಗೇನಾಗಿಲ್ಲ ಅಂಜು. ನೋಡು, ಇನ್ನೂ ಗುಂಡ್ಕಲ್ಲಿದ್ದಾಗಿದ್ದೀನಲ್ಲ, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ? ಮತ್ತೆ ಅವತ್ತು ನಿನ್ನ ಮನಸ್ಸಿಗೆ ಔಟ್ ಆಗೋ ಥರ ಮಾತಾಡಲ್ಲ ವಿಕ್ಕಿ. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಕೊನೆಗೂ ನಮ್ಮಿಬ್ಬರು ಪ್ರೀತಿ ಮುಂದೆ ಆ ಯಮನು ಸೋತ್ಬಿಟ್ಟ ಅಂಜು. ಮಚ್ಚ, ನನಗೇನಾದ್ರೂ ಆದ್ರೆ ನೀನು ಏನು ಮಾಡ್ತೀಯೋ? ಸುಮ್ಮನೆ ಮಾತ್ಗೂ ಹಂಗೆ ಅನ್ಬೇಡ ಮಗ. ನನ್ನ ದೇಹದಲ್ಲಿ ಕೊನೆ ಉಸಿರಿರೋರ್ಗು ನಿನಗೇನಾಗೋದಕ್ಕೂ ನಾನು ಬಿಡಲಿಲ್ಲ ಕಣ. ಕೊನೆಗೂ ನೀನು ಅರ್ಥ ಮಾಡ್ಕೊಂಡಲ್ಲಿ ಸೋತ್ಬಿಟ್ಟೆ ಮಗ. ನಮ್ಮ ಜೀವನದಲ್ಲಿ ಅದೆಷ್ಟೋ ಜನ ಬಂದು ಹೋಗ್ತಾರೆ, ನಾನಾ ಥರ ಸಂಬಂಧಗಳು ಬೆಳೀತಾ ಹೋಗ್ತವೆ. ಆದರೆ ಸ್ನೇಹ ಅನ್ನೋ ಒಂದು ಸಂಬಂಧ ಇದೆಯಲ್ವಾ, ಅದನ್ನು ಮೀರಿಸ ಬಂದ ಇನ್ನೊಂದು ಇಲ್ಲ ರೀ. ಗೆಳೆಯ ಅನ್ನೋನು ಒಬ್ಬ ಇದ್ರೆ ಸಾಕು,
ಜಗತ್ತೇನೆ ಅಲ್ಲ, ಸಾವು ಅನ್ಬೇಕಾದ್ರೂ ಗೆದ್ದು ಬರ್ಬೋದು.